ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಸ್ಟೇಟ್ ಆಫ್ ಎಸ್ ಕನ್ನಡ ಚಾನಲ್. ಸೊ ಇವತ್ತಿನ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ದಿನಾಂಕ 11 ಏಪ್ರಿಲ್ 2024. ಡೆಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತಿನಿಂದ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡಿ ಡೈಲಿ 5 ಕ್ವಶನ್ ತಗೊಂಡು ನಿಮ್ಮ PS ಆಗಲಿ, PC ಗಳಲ್ಲಾಗ್ಲಿ, KS ಗಳಲ್ಲಿ, STA, FDA, PDO, PWDs ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳಿಂದ ಡೈಲಿ 5 ಕ್ವಶನ್ ಅಟ್ ದ ಎಂಡ್ ಆಫ್ ದಿ ಡಿಸ್ಕಷನ್ ನಾನು ಸಾಲ್ವ್ ಮಾಡ್ತಾ ಇದೀವಿ. ಜಸ್ಟ್ ಗೋಯಿಂಗ್ ಥ್ರೂ ರಿವಿಷನ್ ಅಂತ ಕ್ಲಾಸ್ ಮಾಡ್ತಾ ಇದೀವಿ. ರಿವಿಷನ್ ಹೋಗಿದ್ದ ಜಸ್ಟ್ ಕ್ಲಾಸ್ ಮಾಡ್ತಾ ಇದೀವಿ ಅದಕ್ಕೆ. ಸೊ ಅದನ್ನ ನಾವು ನೋಡೋಣ ಗೆಳೆಯರೆ. ಸೊ ಲಾಸ್ಟ್ ಗೆ ನೋಡ್ತಾ ನೋಡ್ತಾ ನಿಮ್ಗೂ ರಿವಿಷನ್ ಅದ ಡೈಲಿ 5 ಕ್ವಶನ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ ಪೇಪರ್ ಗಳನ್ನ ಕೇಳ್ತಾರೆ ಅನ್ನೋದು ಕೂಡ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಸೊ ಹಾಗಾದ್ರೆ ಇವತ್ತು ಮೂವ್ ಆಗೋಣ ಗೆಳೆಯರೆ ನಮ್ಮ ಡಿಸ್ಕಷನ್ ಬಗ್ಗೆ. ದಿ ಹಿಂದೂ, ಪ್ರಜಾವಾಣಿ, ಫಿಹ್ಯಾಬ್ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತಿಸುತ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಹೋಮಿಯೋಪತಿ ದಿನ ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ? ಏಪ್ರಿಲ್ 7, ಏಪ್ರಿಲ್ 8, ಏಪ್ರಿಲ್ 9, ಏಪ್ರಿಲ್ 10. ಸರಿಯಾದ ಉತ್ತರ ಗೆಳೆಯರೆ ಏಪ್ರಿಲ್ 10ರಂದು ವಿಶ್ವದಾದ್ಯಂತ ವಿಶ್ವ ಹೋಮಿಯೋಪತಿ ದಿನವನ್ನ ಆಚರಿಸಲಾಗುತ್ತದೆ. ಸೊ ಹಾಗಾದ್ರೆ ವಿಶ್ವ ಹೋಮಿಯೋಪತಿ ದಿನದ ಘೋಷವಾಕ್ಯ ಅಥವಾ ಥೀಮ್ ಏನು? ಹೋಮಿಯೋ ಪರಿವಾರ್, ಒನ್ ಹೆಲ್ತ್, ಒನ್ ಫ್ಯಾಮಿಲಿ. ದಟ್ ಇಸ್ ಹೋಮಿಯೋ ಪರಿವಾರ್, ಒಂದು ಆರೋಗ್ಯ, ಒಂದು ಕುಟುಂಬ. ಸೊ ಯಾಕೆ ವಿಶ್ವ ಹೋಮಿಯೋಪತಿ ದಿನವನ್ನ ಏಪ್ರಿಲ್ 10ನೇ ತಾರೀಕಿಂದ ಯಾಕೆ ಅಂದ್ರೆ ಅವತ್ತಿನ ಸ್ಪೇಸ್ ಟ್ರಿಬ್ಯೂಟ್ ವಿಷನರಿ ಕಾಂಟ್ರಿಬ್ಯೂಷನ್ ಆಫ್ ಸ್ಯಾಮ್ಯುಯಲ್ ಹೆನ್ಮ್ಯಾನ್ ಏಪ್ರಿಲ್ 10, 1751ರಿಂದ ಹೋಮಿಯೋಪತಿಯನ್ನ ಅಭಿವೃದ್ಧಿ ಮಾಡಿದರು. ಸೊ ಇದಕ್ಕೆ ಇವರು ಫಾದರ್ ಆಫ್ ದಿ ಫೌಂಡರ್ ಆಫ್ ಹೋಮಿಯೋಪತಿ ಅಂತಾನು ಕೂಡ ಕರೀತಾರೆ. ಸೊ ನೆನ್ಪಿಡಿ ಗೆಳೆಯರೆ, ಪ್ರತಿ ವರ್ಷ ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನವನ್ನ ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ. ಸೊ ಮುಂದಿನ ಕ್ವಶನ್ ಗೆಳೆಯರೆ, ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ 2024 ಯಾವ ದೇಶದಲ್ಲಿ ಆಯೋಜನೆಗೊಂಡಿದೆ? ಚೀನಾ, ಭಾರತ್, ರಷ್ಯಾ, ಜಪಾನ್. ಸೊ ಸರಿಯಾದ ಉತ್ತರ ಗೆಳೆಯರೆ ಚೀನಾ. ಸರಿಯಾದ ಉತ್ತರ ಚೀನಾ. ಸೊ ಗೆಳೆಯರೆ, ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ 2024 is about to round up 32 of badminton Asia Championship in China. ಮುಂದಿನ ಗೆಳೆಯರೆ, ಸೈಬರ್ ಅಪರಾಧ ತಡೆಯಲು ಯಾವ ಫೌಂಡೇಶನ್ ಇಂದ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ನೆರವು ನೀಡಲಾಗಿದೆ? ತುಂಬಾ ಇಂಪಾರ್ಟೆಂಟ್ ಗಳಿದೆ ಈ ತರ ಪ್ರಶ್ನೆಗಳು. ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಏನಾದ್ರೂ ತೆರೆದು ನೋಡಿದ್ರೆ ಅದರಲ್ಲಿ ತುಂಬಾ ಕ್ವಶನ್ ಗಳನ್ನ ಕೇಳಿದ್ದಾರೆ. ಸೊ ಅದರಿಂದ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಾನು ಇವತ್ತಿನಿಂದ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆ PDF ಇದೆ. PDF ನ ಆಸ್ ಇಟ್ ಇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ. ಸೊ ಅಲ್ಲಿಂದ ನಿಮ್ಗೆ PDF ಸಿಗುತ್ತೆ. ಸೊ ಕ್ವಶನ್ ಏನ್ಗಳೇ, ಸೈಬರ್ ಅಪರಾಧ ತಡೆಯಲು ಯಾವ ಫೌಂಡೇಶನ್ ಇಂದ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ನೆರವು ನೀಡಲಾಗಿದೆ? ಇನ್ಫೋಸಿಸ್ ಫೌಂಡೇಶನ್, ಅಜಿಂ ಪ್ರೇಮ್ಜಿ ಫೌಂಡೇಶನ್, ಸಂಭ್ರಮ ಫೌಂಡೇಶನ್, ಮಹೀಂದ್ರ ಫೌಂಡೇಶನ್. ಸರಿಯಾದ ಉತ್ತರಗಳೇ ನಮ್ಮ ಕರ್ನಾಟಕದ ಹೆಮ್ಮೆಯ ಇನ್ಫೋಸಿಸ್ ಕಂಪನಿಯಾದ ಇನ್ಫೋಸಿಸ್ ಫೌಂಡೇಶನ್ ಅವರು ಸೈಬರ್ ಅಪರಾಧ ತಡೆಯಲು ಕರ್ನಾಟಕದ ಪೊಲೀಸ್ ಇಲಾಖೆಗೆ 33 ಕೋಟಿ ರೂಪಾಯಿ ನೆರವು. ಇದು ಒಂದು ತುಂಬಾ ದಿ ಬೆಸ್ಟ್ ಇನಿಷಿಯೇಟಿವ್. ನೋಡಿ, PSI SI ಅಲ್ಲಿ ಕೂಡ ಈ ತರ ಕ್ವಶನ್ ಗಳನ್ನ ಕೇಳಿದ್ದಾರೆ. ಸೈಬರ್ ತಡೆಗಳೇನು, ಸರಿಯಾದ ಅಪರಾಧಗಳೇನು, ವಾಟ್ ಇಸ್ ಮೀನ್ ಬೈ ಎಸ್ಪಿನೋಸ್, ಸ್ಪೈಸ್, ಇವೆಲ್ಲ ಕ್ವಶನ್ ಕೇಳ್ತಾರೆ. ಸೊ ಅದ್ರಲ್ಲಿ ನೀವು ಇದೊಂಥರ ಮಾಡಿದ್ರೆ ಸೊ ಇದು ವ್ಯಾಲ್ಯೂ ಆಡೆಡ್ ಪಾಯಿಂಟ್ ಆಗುತ್ತೆ ನಿಮ್ಗೆ. ಇದೇನಾದ್ರು ಇನ್ಫೋಸಿಸ್ ಫೌಂಡೇಶನ್ ಇಂದ 33 ಕೋಟಿ ಸೈಬರ್ ಅಪರಾಧ ತಡೆಯಲು ಇನ್ನೂ ಹೆಚ್ಚು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಈ ಹಣಕಾಸು ನೆರವು ಆಗುವುದು ನೀವು ಮಾಡಿದ್ರೆ ನಿಮ್ಗೆ ವ್ಯಾಲ್ಯೂ ಆಡೆಡ್ ಪಾಯಿಂಟ್ ಆಗುತ್ತೆ. PSI SI ಪೇಪರ್ ಅಲ್ಲಿ ಕೂಡ ನಿಮ್ಗೆ ಎಲ್ಲರಿಗಿಂತ 1 ಮಾರ್ಕ್ಸ್ ಜಾಸ್ತಿ ಅದು 0.5 ಮಾರ್ಕ್ಸ್ ಅದನ್ನ ಗಳಿಸಲು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ ಗೆಳೆಯರೆ, ಸೈಬರ್ ಅಪರಾಧ ತಡೆಯಲು ಇನ್ಫೋಸಿಸ್ ಇಂದ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ನೆರವು. ಈ ತರ ಪ್ರಶ್ನೆಗಳು. ಸೊ ಸೈಬರ್ ಅಪರಾಧ ತಡೆಯಲು ಇನ್ಫೋಸಿಸ್ ನಿಂದ ಯಾವ ಪೊಲೀಸ್ ಇಲಾಖೆ, ಯಾವ ರಾಜ್ಯದ ಪೊಲೀಸ್ ಇಲಾಖೆಗೆ 33 ಕೋಟಿ ನೆರವು ನೀಡಲಾಗಿದೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದ್ರ 4 ಆಪ್ಷನ್ ಗಳನ್ನು ಕೊಡೋದು. ಏನ್ಬಿಟ್ರೆ ನಮ್ಮ ರಾಜ್ಯದ ಕರ್ನಾಟಕದವರಿಗೆ. ಸೊ ಇನ್ಫೋಸಿಸ್ ಇದು ಗೆಳೆಯರೆ ಮೈಸೂರಿನಲ್ಲಿದೆ. ಈಗ ತಾನೇ ಸುಧಾಮೂರ್ತಿ, ಇನ್ಫೋಸಿಸ್ ಫೌಂಡೇಶನ್ ಚೇರ್ಮನ್ ಆಗಿರುವಂತಹ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ನಾಮಾಂಕಿತಗೊಂಡು ಆಯ್ಕೆಗೊಂಡಿದ್ದಾರೆ. ಸೊ ಇವರು ಓತನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಕೂಡ ಮಾಡಿದೀವಿ. ಸೊ ನೋಡೋಣ ಗೆಳೆಯರ, ಮುಂದೆ ಸೈಬರ್ ಅಪರಾಧ ತಡೆಯಲು ಇನ್ಫೋಸಿಸ್ ಇಂದ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ನೆರವು. ಸೊ ಮುಂದಿನ ಕ್ರಿಟಿಕಲ್ ಮಿನರಲ್ಸ್ ಗಾಗಿ ತಾಂತ್ರಿಕ ಮತ್ತು ಜ್ಞಾನ ಸಹಕಾರಕ್ಕಾಗಿ CSIR IMMT ಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಯಾರು ಸಹಿ ಹಾಕಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಕೆಳಗೆ 4 ಆಪ್ಷನ್ ಗಳನ್ನ ನೀಡಲಾಗಿದೆ. ಒಂದು ಕಾಬಿಲ್, ಮಿನಿಸ್ಟ್ರಿ ಆಫ್ ಅರ್ತ್ ಅಂದ್ರೆ ಮಿನಿಸ್ಟ್ರಿ ಆಫ್ ಕೋಲ್ ಕಲ್ಲಿದ್ದಲು ಸಚಿವಾಲಯ, DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್
ಡೆವಲಪ್ಮೆಂಟ್ ಆರ್ಗನೈಸೇಷನ್. 4 ಆಪ್ಷನ್ ಗಳಲ್ಲಿ ಸರಿಯಾದ ಉತ್ತರ ಗೆಳೆಯರೆ ಕಾಬಿಲ್. ಸರಿಯಾದ ಉತ್ತರ ಕಾಬಿಲ್. ನೋಡೋಣ ಗೆಳೆಯರೆ. ಸೊ ಕಾಬಿಲ್ ಅಂದ್ರೆ ಖನಿಜ ವಿದೇಶ ಇಂಡಿಯಾ ಲಿಮಿಟೆಡ್. ಇದು ಒಂದು ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್. ನೆನಪಿಡಿ ವಿಸ್ತೃತ ರೂಪ. ಜೆವಿ ಅಂದ್ರೆ ಜಾಯಿಂಟ್ ವೆಂಚರ್ ಕಂಪನಿ ಆಫ್ ದ 3 ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, PSU. ಒನ್ ಇದು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್, ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್. ಈ ಮೂರು ಗಳ ಜಾಯಿಂಟ್ ವೆಂಚರ್ ನಲ್ಲಿ ಕಾಬಿಲ್ ಎಂಬ ಅಂದ್ರೆ ಖನಿಜ ವಿದೇಶ ಇಂಡಿಯಾ ಲಿಮಿಟೆಡ್ ಎಂಬ ಸಂಸ್ಥೆಯು CSIR IMT. CSR IMT ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇನ್ಸ್ಟಿಟ್ಯೂಟ್ ಆಫ್ ಮಿನರಲ್ಸ್ ಅಂಡ್ ಮಟೀರಿಯಲ್ಸ್ ಟೆಕ್ನಾಲಜಿ. ಸೊ ಹಾಗಾದ್ರೆ ಕಾಬಿಲ್ ಬಗ್ಗೆ ಮಾಡಬೇಕಂದ್ರೆ ಕಾಬಿಲ್ ಈ ಮೂರು ಜಾಯಿಂಟ್ ವೆಂಚರ್ ಅಂಡರ್ ದಿ ಏಜಸ್ ಆಫ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಗಳ ಅಡಿಯಲ್ಲಿ, ಮಿನಿಸ್ಟ್ರಿ ಆಫ್ ಮೈನ್ಸ್ ಗಳ ಸಚಿವಾಲಯಗಳ ಅಡಿಯಲ್ಲಿ ಕಾರ್ಯವನ್ನು ಮಾಡುತ್ತದೆ. ಸೊ ಇದರ ಕಾಬಿಲ್ ನ ಮೇನ್ ಉದ್ದೇಶ ಏನೆಂದರೆ ಕಲ್ಲಿದ್ದಲುಗಳನ್ನ ಖನಿಜಗಳನ್ನ ಹುಡುಕುವುದು, ಅವುಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು, ಅಕ್ವೈರ್ ಮಾಡೋದು, ಅವುಗಳನ್ನ ಅಭಿವೃದ್ಧಿ ಪಡಿಸುವುದು, ಗಣಿಗಾರಿಕೆ ಮಾಡುವುದು, ಪ್ರಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನ ಮಾಡುವುದು, ಕ್ರಿಟಿಕಲ್ ಅಂಡ್ ಸ್ಟ್ರಾಟಜಿಕ್ ಮಿನರಲ್ಸ್ to ensure supply side assurance and mineral security of the nation for meeting a domestic requirement and give a big push to make in India initiative. Make in India initiative. ನಿಮಗೆಲ್ಲ ಗೊತ್ತಿದೆ what is a make in India initiative. ಸೊ ನೋಡೋಣ ಗೆಳೆಯರೆ, ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಮಾತಾಡೋಣ. ಕ್ರಿಟಿಕಲ್ ಮಿನರಲ್ಸ್ ಆರ್ ದೋಸ್ ಮಿನರಲ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿರ್ತಕ್ಕಂತ ಖನಿಜಗಳಿಗೆ ನಾವು ಏನಂತೀವಿ ಕ್ರಿಟಿಕಲ್ ಮಿನರಲ್ಸ್ ಅಂತಾನೆ ಕರಿತೀವಿ. ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ನೋಡಿ ಎಲೆಕ್ಟ್ರಿಸಿಟಿ ಆಗಲಿ, ದಟ್ಸ್ ಕಮ್ಸ್ ಅಂಡರ್ ನ್ಯಾಷನಲ್ ಸೆಕ್ಯೂರಿಟಿ. ಡೋಂಟ್ ಥಿಂಕ್ ಅಬೌಟ್ ನ್ಯಾಷನಲ್ ಸೆಕ್ಯೂರಿಟಿ ಮೀನ್ಸ್ ಓನ್ಲಿ police. Those are security forces are not national security. Also health is also national security, electricity also national security, education is also national security. And lack of availability of these minerals or concentration of extraction or processing of few geographic location may lead to supply chain vulnerability and even disruption in supply. ಸೊ ಗೆಳೆಯರು, ಯಾವ ರಾಷ್ಟ್ರಗಳು ಎಷ್ಟು ಕ್ರಿಟಿಕಲ್ ಮಿನರಲ್ ಗಳನ್ನ ಘೋಷಣೆ ಮಾಡಿಕೊಂಡಿದೆ ಅಂತ ನೋಡೋಣ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದ್ರೆ ಅಮೆರಿಕ 50 ಮಿನರಲ್ ಗಳನ್ನ ಕ್ರಿಟಿಕಲ್ ಮಿನರಲ್ ಅಂತ ಘೋಷಣೆ ಮಾಡಿದೆ. ಜಪಾನ್ 31 ಮಿನರಲ್ ಗಳನ್ನ, ಯುನೈಟೆಡ್ ಕಿಂಗ್ಡಮ್ 18 ಮಿನರಲ್ ಗಳನ್ನ, ಯುರೋಪಿಯನ್ ಯೂನಿಯನ್ ಒಟ್ಟು ಯುರೋಪಿಯನ್ ಯೂನಿಯನ್ ಸೇರಿ 34, ಕೆನಡಾ 31 ಆಗಿದೆ. ಹಾಗಾದ್ರೆ ಕಮಿಟಿ ಭಾರತದಲ್ಲಿ ಎಷ್ಟು ಕ್ರಿಟಿಕಲ್ ಮಿನರಲ್ ಗಳನ್ನ ಘೋಷಣೆ ಮಾಡಲಾಗಿದೆ? ಒಟ್ಟು 30 ಕ್ರಿಟಿಕಲ್ ಮಿನರಲ್ ಗಳನ್ನ ಘೋಷಣೆ ಮಾಡಲಾಗಿದೆ. ಕಮಿಟಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಹ್ಯಾಸ್ ಐಡೆಂಟಿಫೈಡ್ ದಿ ಸೆಟ್ ಆಫ್ 30 ಕ್ರಿಟಿಕಲ್ ಮಿನರಲ್ಸ್ ಆಫ್ ಇಂಡಿಯಾ. ಸೊ ಅವುಗಳು ಯಾವ ಗೆಳೆಯರೆ? ಆಂಟಿಮೋನಿ, ಬೆರಿಲಿಯಂ, ಬಿಸ್ಮತ್, cobalt, copper, gallium, germanium, graphite, hafnium, indium, lithium, molybdenum, niobium, nickel, PGE, phosphorus, potash, REE, rhenium, silicon, strontium, tantalum, tellurium, tin, titanium, tungsten, vanadium, zirconium, selenium, and canadium. These are called as India identified this as a critical minerals of India. ಸೊ ಗೆಳೆಯರೆ, ಒಟ್ಟು 30 ಕ್ರಿಟಿಕಲ್ ಮಿನರಲ್ಸ್ ಗಳನ್ನ ಭಾರತವು ಇಲ್ಲಿವರೆಗೆ ಗೊತ್ತುಪಡಿಸಿದೆ. ಅವುಗಳಲ್ಲಿ ಕೂಡ ಕೆಲವೊಂದಕ್ಕೆ ಪರ್ಮಿಷನ್ ಕೊಡಿ. ಒಟ್ಟು 24 ಕ್ರಿಟಿಕಲ್ ಮಿನರಲ್ ಗಳನ್ನ ಎಕ್ಸ್ಪ್ಲೋರೇಷನ್ ಮಾಡಲು ಈಗ ಭಾರತ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ನಾನು ಪ್ರೀವಿಯಸ್ ವಿಡಿಯೋ ಕೂಡ ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ರಿಟಿಕಲ್ ಮಿನರಲ್ಸ್ ಇದೆಯಲ್ಲ, ಇನ್ನು ಮತ್ತೆ ನಾಳೆ ಬರುತ್ತೆ. ಸೊ ನಾಳೆ ಬಂದಾಗ ಒಟ್ಟಾರೆಯಾಗಿ ಕ್ರಿಟಿಕಲ್ ಮಿನರಲ್ಸ್ ಗಳು ಯಾವುದು, ವಾಟ್ ಇಸ್ ಮೀನ್ ಬೈ ಕ್ರಿಟಿಕಲ್ ಮಿನರಲ್ಸ್, ಸ್ಟ್ರಾಟಜಿಕ್ ಮಿನರಲ್, ಭಾರತವು ಇಲ್ಲಿಯವರೆಗೆ ಎಷ್ಟು ಅವುಗಳಿಗೆ ಪರ್ಮಿಷನ್ ನೀಡಿದೆ, ಎಷ್ಟೆಷ್ಟು ಜಾಗದಲ್ಲಿ ಯಾವ ತರ ಲಿಥಿಯಂ ಎಲ್ಲಿ ದೊರಕಿದೆ, ಕ್ರಿಟಿಕಲ್ ಮಿನರಲ್ ಯಾವುದು ಎಲ್ಲೆಲ್ಲಿ ದೊರೆತಿದೆ, ಲಡಾಖ್ ನಲ್ಲಿ ಯಾವ ಕ್ರಿಟಿಕಲ್ ಮಿನರಲ್ ದೊರೆತಿದೆ, ಎಲ್ಲವನ್ನು ಸಂಪೂರ್ಣವಾಗಿ ಇನ್ನೊಮ್ಮೆ ಡಿಸ್ಕಷನ್ ಮಾಡ್ತೀವಿ. ಸೊ ಕ್ರಿಟಿಕಲ್ ಮಿನರಲ್ಸ್ ಲಿಥಿಯಂ 100% 2020 ಸೊ ಮೇಜರ್ ಇಂಪೋರ್ಟ್ ಸೋರ್ಸಸ್ ಚೈನಾ, ರಷ್ಯಾ, ಚೀನಾ, ಐರ್ಲೆಂಡ್, ಬೆಲ್ಜಿಯಂ. ಕೊಬಾಲ್ಟ್, ನಿಕೆಲ್, ವ್ಯಾನಡಿಯಂ, ನಯೋಬಿಯಂ, ಜರ್ಮೇನಿಯಂ, ಅರೇನಿಯಂ, ಬೆರಿಲಿಯಂ, ಟಂಟಾನಿಯಂ, ಸ್ಟ್ರೋನಿಯಂ, ಜಿರ್ಕೋನಿಯಂ, ಗ್ರಾಫೈಟ್, ಮ್ಯಾಂಗನೀಸ್, ಕ್ರೋಮಿಯಂ. ಇವೆಲ್ಲ ಕ್ರಿಟಿಕಲ್ ಮಿನರಲ್. ಒಂದು ಕ್ವಶನ್ ಅನ್ನು ಕೇಳಿತು, ಚೈನಾ ಇಸ್ ದ ಹೈಯೆಸ್ಟ್ ಇಂಪೋರ್ಟರ್ ಆಫ್ ದಿ ಕ್ರಿಟಿಕಲ್ ಮಿನರಲ್ ಅಂತ. ಸೊ ಚೈನಾ ಇಲ್ಲ, ರಷ್ಯಾ ಇಸ್ ದ ಹೈಯೆಸ್ಟ್ ಇಂಪೋರ್ಟ್ ಆಫ್ ಕ್ರಿಟಿಕಲ್ ಮಿನರಲ್ಸ್. ಸ್ವೀಡನ್, ಕುವೈತ್ ನೋಡಿ, ಬ್ರಾಜಿಲ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಜರ್ಮೇನಿಯಂ ಚೀನಾ ಅಗೇನ್, ರೆನಿಯಂ ರಷ್ಯಾ, ಬೆರಿಲಿಯಂ ರಷ್ಯಾ, ಟೈಟಾನಿಯಂ ಆಸ್ಟ್ರೇಲಿಯಾ, ಸ್ಟೋಡಿಯಂ ಚೀನಾ, ಜಿರ್ಕೋನಿಯಂ ಆಸ್ಟ್ರೇಲಿಯಾ, ಗ್ರಾಫೈಟ್ ಚೀನಾ, ಮ್ಯಾಂಗನೀಸ್ ಸೌತ್ ಆಫ್ರಿಕಾ, ಕ್ರೋಮಿಯಂ ಸೌತ್ ಆಫ್ರಿಕಾ, ಸಿಲಿಕಾನ್ ಚೈನಾ. ಸೊ ದ ನೆಟ್ ಇಂಪೋರ್ಟ್ ರಿಲಯನ್ಸ್ ಆಫ್ ದಿ ಕ್ರಿಟಿಕಲ್ ಮಿನರಲ್ಸ್ ಆಫ್ ಇಂಡಿಯಾ. ಸೊ ಇದೊಂದು ರಿಪೋರ್ಟ್ ಪರ್ಮಿಷನ್ ಮಾಡಿಲ್ಲ. ಸೊ ದ ಸೋರ್ಸ್ ರಿಪೋರ್ಟ್ ಆಫ್ ಅನ್ಲಾಕಿಂಗ್ ಆಸ್ಟ್ರೇಲಿಯಾ ಇಂಡಿಯಾ ಕ್ರಿಟಿಕಲ್ ಮಿನರಲ್ ಪಾರ್ಟ್ನರ್ಶಿಪ್ ಪೊಟೆನ್ಶಿಯಲ್ ಬೈ ಆಸ್ಟ್ರೇಲಿಯಾ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಕಮಿಷನ್ ಜುಲೈ 2020 ವರದಿಯ ಪ್ರಕಾರ ಇಷ್ಟು ರಾಷ್ಟ್ರಗಳು ಕೋಲ್ ಅನ್ನ ಇಂಪೋರ್ಟ್ ಮಾಡ್ಕೋದು. ಸೊ ಮುಂದಿನ ಕ್ವಶನ್ ಗೆಳೆಯರೆ ತುಂಬಾ
ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಭಾರತೀಯ ಹವಾಮಾನ ಇಲಾಖೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯನ್ನ ಯಾವಾಗ ಸ್ಥಾಪನೆ ಮಾಡಲು 1875, 1885, 1895, 1905. ಸರಿಯಾದ ಉತ್ತರ ಗೆಳೆಯರೆ 1875. 1875ರಂದು ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಂತ ಕರಿತೀವಿ ನಾವು, ಅದನ್ನ 1875ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ನೋಡಿ 150 ಇಯರ್ಸ್ ಆಫ್ ಭಾರತ್ ಮೌಸಮ್ ವಿಜ್ಞಾನ ವಿಭಾಗ್, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಅದರ ಮೋಟೋ ಏನಿದೆ, ಆದಿತ್ಯಾತಂ ಜಾಯಿತೆ ವೃಷ್ಟಿಯಾಹ. ಸೊ ಇಯರ್ಸ್ ಆಫ್ ಸರ್ವಿಸ್ ಟು ದಿ ನೇಷನ್, ರಾಷ್ಟ್ರೀಯ ಸೇವಾಕೆಯಲ್ಲಿ 150 ಇಯರ್ ಫ್ರಮ್ 1875 ಟು 2025. ಸೊ ಗೆಳೆಯರು, ಇದರ ಸ್ಥಾಪನೆಯು IMD ಬಗ್ಗೆ ನೋಡೋಣ ಗೆಳೆಯರೆ. ಸ್ಥಾಪನೆಯು 1875ರಲ್ಲಿ ಆಯಿತು. ಇದು ಒಂದು ಭಾರತದ ರಾಷ್ಟ್ರೀಯ ಮೆಟ್ರಲಾಜಿಕಲ್ ಸೇವೆಯಲ್ಲಿ ಕಾರ್ಯರತವಾಗಿದೆ. ದ ಪ್ರಿನ್ಸಿಪಲ್ ಗವರ್ಮೆಂಟ್ ಏಜೆನ್ಸಿ ಇನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಮೆಟ್ರಲಾಜಿಕಲ್ ಅಂಡ್ ಎಲೈಡ್ ಸಬ್ಜೆಕ್ಟ್. ಸೊ ಇದನ್ನ ಯಾವ ಸಚಿವಾಲಯ ಅಂಡರ್ ಕೆಲಸ ಮಾಡುತ್ತದೆ? ಅರ್ತ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಏನು ಕರೀತೀವಿ, ಭೂ ವಿಜ್ಞಾನ ಸಚಿವಾಲಯ ಅಂಡರ್ದಲ್ಲಿ ಕೆಲಸವನ್ನು ಮಾಡಿ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಸೊ ಒಟ್ಟು ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಇದೆ, ವಿಶ್ವದ ಹವಾಮಾನ ಇಲಾಖೆ ಏನಿದೆ, ಸೊ ಅದು ಅಷ್ಟು 6 ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರಲಾಜಿಕಲ್ ಸೆಂಟರ್ಗಳು. ಅದರಲ್ಲಿ ಭಾರತವೂ ಕೂಡ ಒಂದು ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರಲಾಜಿಕಲ್ ಸೆಂಟರ್ ಆಗಿದೆ. ಸೊ ಇಲ್ಲಿಯವರೆಗೆ IMD ಅಂದ್ರೆ ಭಾರತದ ಹವಾಮಾನ ಇಲಾಖೆಯು ತೆಗೆದುಕೊಂಡ ಪ್ರಮುಖ ಉಪಕ್ರಮಗಳ ಬಗ್ಗೆ ನೋಡೋಣ. ನ್ಯಾಷನಲ್ ಮಾನ್ಸೂನ್ ಮಿಷನ್, ಮೌಸಮ್ ಆಪ್, Doppler weather radars. These are the 3 most important initiatives taken by IMD. So to completing a 150 years of, so IMD launches still several initiatives such as ಅಂದ್ರೆ 150ನೇ ವರ್ಷ ನಿನ್ನೆ ಮೀಟಿಂಗ್ ಆಗಿತ್ತು. ಸೊ PIBL ಬಂದಿರತಕ್ಕಂತ ನ್ಯೂಸ್ ಇದು. ಸೊ ವೆದರ್ ಅನಾಲಿಸಿಸ್ ಅಂಡ್ ಫೋರ್ಕಾಸ್ಟಿಂಗ್ ಎನೇಬಲಿಂಗ್ ಸಿಸ್ಟಮ್, ವೇವ್ಸ್, ಪಂಚಾಯತ್ ಮೌಸಮ್ ಸೇವಾ ಪೋರ್ಟಲ್ ಫಾರ್ ಫಾರ್ಮರ್ಸ್, ಸೊ ನ್ಯಾಷನಲ್ ಫ್ರೇಮ್ವರ್ಕ್ ಆಫ್ ಕ್ಲೈಮೇಟ್ ಸರ್ವಿಸ್, ದಟ್ ಇಸ್ NFCS. ಸೊ ಇದು ಈ ವರ್ಷದ 150ನೇ ವರ್ಷ ಸೆಲೆಬ್ರೇಟ್ ಮಾಡಿದ್ರು ತೆಗೆದುಕೊಂಡ ಪ್ರಮುಖವಾದ ಇನಿಷಿಯೇಟಿವ್ಗಳು. ಸೊ ಹಾಗಾದ್ರೆ ಡೈರೆಕ್ಟ್ ಜನರಲ್ ಆಫ್ ಮೆಟ್ರಲಾಜಿ ಯಾರು? ಡಾಕ್ಟರ್ ಮೃತ್ಯುಂಜಯ್ ಮೊಹಪಾತ್ರ. ಸೊ ಫಸ್ಟ್ ಡೈರೆಕ್ಟ್ ಜನರಲ್ ಆಫ್ ಅಬ್ಸರ್ವೇಟರೀಸ್ ಸರ್ ಜಾನ್ ಎಲಿಯಟ್. ನೆನಪಿಡ್ರಿ, ಸರ್ ಜಾನ್ ಎಲಿಯಟ್ ಅವರು ದ ಫಸ್ಟ್ DG ಆಫ್ ದಿ ಅಬ್ಸರ್ವೇಟರೀಸ್ ಆಫ್ IMD ಅಂಡ್ ದ ಪ್ರೆಸೆಂಟ್ಲಿ ಮೃತ್ಯುಂಜಯ್ ಮೊಹಪಾತ್ರ ಆಫ್ DG ಆಫ್ ಮೆಟ್ರಲಾಜಿ. ಸೊ ಗೆಳೆಯರೆ, ಮುಂದಿನ ಪ್ರಶ್ನೆ. ದೇಶದ 7 ವಿವಿಧ ಶಕ್ತಿ ಪೀಠಗಳಲ್ಲಿ ಶಕ್ತಿ ಸಂಗೀತ ಮತ್ತು ನೃತ್ಯ ಉತ್ಸವವನ್ನ ಆಯೋಜಿಸುತ್ತಿರುವ ಸಂಸ್ಥೆ ಯಾವುದು? ಸಂಗೀತ ನಾಟಕ ಅಕಾಡೆಮಿ, ಸಂಸ್ಕೃತಿಯ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ. ಸೊ ಸರಿಯಾದ ಉತ್ತರ ಗೆಳೆಯರೆ ಸಂಗೀತ ನಾಟಕ ಅಕಾಡೆಮಿ. ಸಂಗೀತ ನಾಟಕ ಅಕಾಡೆಮಿ ಇದು ಸರಿಯಾದ ಉತ್ತರ. ಅಲ್ಲಿ ನೋಡಿ, ಸಂಗೀತ ನಾಟಕ ಅಕಾಡೆಮಿ, ನ್ಯಾಷನಲ್ ಅಕಾಡೆಮಿ ಆಫ್ ಮ್ಯೂಸಿಕ್, ಡ್ಯಾನ್ಸ್ ಅಂಡ್ ಡ್ರಾಮಾ, ಹೆಡ್ ಕ್ವಾರ್ಟರ್ ಇನ್ ಜವಹರ್. ಇಟ್ಸ್ ಆಟೋನಮಸ್ ಬಾಡಿ ಆಫ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಗವರ್ಮೆಂಟ್ ಆಫ್ ಪ್ರೆಸೆಂಟ್ ಶಕ್ತಿ. ಸೊ ಎಲ್ಲಿಗಳಿದ್ರೆ ಕಾಮಾಖ್ಯ ಮಂದಿರ್ ಎಲ್ಲಿರೋದು? ಕಾಮಾಖ್ಯ ಮಂದಿರ್ ಇನ್ ಗೌಹಾಟಿ, ಮಹಾಲಕ್ಷ್ಮಿ ಮಂದಿರ್ ಇನ್ ಕೊಲ್ಹಾಪುರ್ ಮಹಾರಾಷ್ಟ್ರ, ಜ್ವಲಜಿ ಮಂದಿರ್ ಇನ್ ಕಾಂಗ್ರಾ ಹಿಮಾಚಲ್ ಪ್ರದೇಶ್, ತ್ರಿಪುರಾ ಸುಂದರಿ ಮಂದಿರ್ ಇನ್ ಉದಯ್ಪುರ್ ತ್ರಿಪುರಾ. ಸೊ ಅಂಬಾಜಿ ಮಂದಿರ್ ಬನಸಿಕಾಂತ್ ಇನ್ ಗುಜರಾತ್, ಜೈ ದುರ್ಗಾ ಶಕ್ತಿಪೀಠ ಚಿತ್ರಭೂಮಿ ದೇವಗಢ ಇನ್ ಜಾರ್ಖಂಡ್, ಹರ್ಷ ಸಿದ್ಧಿ ಮಂದಿರ್ ಇನ್ ಉಜ್ಜೈನ್ ಮಧ್ಯಪ್ರದೇಶ್. ಸೊ ದೀಸ್ ಆರ್ ದಿ ಟೆಂಪಲ್ಸ್ ಇನ್ ನ್ಯೂಸ್. ಸೊ ನೀವೇನಾದ್ರೂ UPSC ಪ್ರಿಪರೇಷನ್ ಮಾಡ್ತಿದ್ರೆ ಅಥವಾ ಸ್ಟೇಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಕಾಮಾಖ್ಯ ಮಂದಿರ್ ಸ್ಟೇಟ್ ಕೊಡ್ತಾರೆ, ಮಹಾಲಕ್ಷ್ಮಿ ಮಂದಿರ್ ಸ್ಟೇಟ್, ಅಂಬಾಜಿ ಮಂದಿರ್ ಸ್ಟೇಟ್, ಜೈ ದುರ್ಗಾ ಮಂದಿರ್ ಸ್ಟೇಟ್. ಸೊ ಇವುಗಳನ್ನ ಕೊಟ್ಟಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಇನ್ನೊಮ್ಮೆ ರಿಪಿಟೇಷನ್ ಮಾಡ್ತೀನಿ ಗೆಳೆಯರೆ. ಕಾಮಾಖ್ಯ ಮಂದಿರ್ ಅಸ್ಸಾಂ, ಮಹಾಲಕ್ಷ್ಮಿ ಮಂದಿರ್ ಮಹಾರಾಷ್ಟ್ರ, ಜ್ವಲಜಿ ಮಂದಿರ್ ಹಿಮಾಚಲ್ ಪ್ರದೇಶ್, ತ್ರಿಪುರಾ ಸುಂದರಿ ಮಂದಿರ್ ತ್ರಿಪುರಾ, ಅಂಬಾಜಿ ಮಂದಿರ್ ಗುಜರಾತ್, ಜೈ ದುರ್ಗಾ ಶಕ್ತಿಪೀಠ ಜಾರ್ಖಂಡ್, ಹರಸಿದ್ಧಿ ಮಂದಿರ್ ಮಧ್ಯಪ್ರದೇಶ್. ಸೊ ಹೊಂದಿಸಿ ಬರೆಯಿರಿ, ಬರುವ ಶಕ್ಯತೆ ಇರುತ್ತದೆ ಎಕ್ಸಾಮ್ಗೆ. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ ಸಂಗೀತ ನಾಟಕ ಅಕಾಡೆಮಿ ಬಗ್ಗೆ. ಸಂಗೀತ ನಾಟಕ ಅಕಾಡೆಮಿಯನ್ನ 1953ರಲ್ಲಿ ಸ್ಥಾಪನೆ ಮಾಡಲಾಯಿತು. ದಿಸ್ ಇಸ್ ಅಪೆಕ್ಸ್ ಬಾಡಿ ಇನ್ ಇಂಡಿಯಾ ಡೆಡಿಕೇಟೆಡ್ ಟು ದ ಪ್ರಿಸರ್ವೇಷನ್ ಆಫ್ ಪ್ರಮೋಷನ್ ಆಫ್ ರಿಚ್ ಟ್ಯಾಂಜಿಬಲ್ ಹೆರಿಟೇಜ್ ಎಕ್ಸ್ಪ್ರೆಸ್ಡ್ ಥ್ರೂ ದ ಮ್ಯೂಸಿಕ್, ಸಂಗೀತ, ನೃತ್ಯ ಮತ್ತು ನಾಟಕಗೋಸ್ಕರ ಸ್ಪೆಷಲಿ ಆಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸಂಸ್ಥೆ ಇದು. ಇಟ್ ವಾಸ್ ಕ್ರಿಯೇಟೆಡ್ ಬೈ ರೆಸಲ್ಯೂಷನ್ ಆಫ್ ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಗವರ್ಮೆಂಟ್ ಆಫ್ ಇಂಡಿಯಾ in 1952 with Dr. PV Rajmanna as its first chairman. ಸೊ ನೆನಪಿಡಿಗಳೇ, ಹೂ ಇಸ್ ದ ಫಸ್ಟ್ ಚೇರ್ಮನ್ ಆಫ್, ತುಂಬಾ ಈ ತರ ಪ್ರಶ್ನೆಗಳನ್ನ ಕೇಳಿದ್ವಿ. IBPS PO ದಲ್ಲಿ ಇದರ ಎಕ್ಸಾಮ್ ಕ್ವಶನ್ ಬಂದಿತ್ತು. ಹೂ ಇಸ್ ದ ಫಸ್ಟ್ ಚೇರ್ಮನ್ ಆಫ್ ದಿ ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ದಿ RBI?
ಇದರ ಪ್ರಶ್ನೆ ಕೇಳಿದ್ದು. ಸೊ ಇದರ ಪ್ರಶ್ನೆಗಳು ಬರುವ ಶಕ್ಯತೆ. ಡಾಕ್ಟರ್ ಪಿ ವಿ ರಾಜಮಣ್ಣಾರ್ ಇಸ್ ದ ಫಸ್ಟ್ ಚೇರ್ಮನ್. ದ ಮ್ಯಾನೇಜ್ಮೆಂಟ್ ಆಫ್ ದಿ ಅಕಾಡೆಮಿ ಇಸ್ ಓವರ್ಸೀನ್ ಬೈ ಜನರಲ್ ಕೌನ್ಸಿಲ್. ಅಂದ್ರೆ ಯಾವ್ದು ಮ್ಯಾನೇಜ್ಮೆಂಟ್ ಗಳ ಅಕಾಡೆಮಿಯ ಮ್ಯಾನೇಜ್ಮೆಂಟ್ ಗಳನ್ನ ನೋಡಿರ್ತಕ್ಕಂಥ ಪ್ರಮುಖ ಒಂದು ಕೌನ್ಸಿಲ್ ಅಂದ್ರೆ ಜನರಲ್ ಕೌನ್ಸಿಲ್, ದ ಚೇರ್ಮನ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್. ಸೊ ಈ ಒಂದು ಸಂಗೀತ ನಾಟಕ ಅಕಾಡೆಮಿಯ ಚೇರ್ಮನ್ ಅನ್ನ ಅಪಾಯಿಂಟ್ಮೆಂಟ್ ಅಂದ್ರೆ ನೇಮಕ ಮಾಡುವವರು ರಾಷ್ಟ್ರಾಧ್ಯಕ್ಷರು. ಎಷ್ಟು ವರ್ಷಗಳ ಕಾಲಾವಧಿ? ಇವರ ಕಾಲಾವಧಿ 5 ವರ್ಷಗಳವರೆಗೆ ಕಾಲಾವಧಿ ಇರುತ್ತದೆ. ಸೊ ದ ರಿಜಿಸ್ಟರ್ ಆಫ್ ದಿ ಆಫೀಸ್ ಆಫ್ ಅಕಾಡೆಮಿ ಇಸ್ ಲೊಕೇಟೆಡ್ ರವೀಂದ್ರನಾಥ್ ಭವನ್, ನ್ಯೂ ದಿಲ್ಲಿ. ಅಂದ್ರೆ ಇದರ ಮುಖ್ಯ ಕಚೇರಿ ನ್ಯೂ ದಿಲ್ಲಿ ಇದೆ. ಆಪರೇಟಿಂಗ್ ಆಸ್ ಅನ್ ಆಟೋನಾಮಸ್ ಬಾಡಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್. ಪ್ರೀವಿಯಸ್ ಪಿಪಿಟಿ ಅಲ್ಲಿ ಹೇಳಿದೆ. ಸೊ ಆಪರೇಟಿಂಗ್ ಆಸ್ ಅನ್ ಆಟೋನಾಮಸ್ body under the Ministry of Culture, the Sangeeta Natak Academy holds a significant position in promoting and preserving India's cultural heritage. So Sangeeta Natak Academy gives the Ustad Bismillah Khan Yuva Puraskar. So ಒಂದ್ ಕಡೆ ಲಾಸ್ಟ್ ಮಂತ್ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ. ಸೊ ಆರ್ಟಿಸ್ಟ್ ಅಂಡರ್ 40 ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಯಾರು 40 ವರ್ಷದ ಕೆಳಗಡೆ ಇರ್ತಾರೆ, ಕೆಳ ವಯಸ್ಸಿನವರು ಇರ್ತಾರೋ ಅವರಿಗೆ ಡ್ಯಾನ್ಸ್, ಮ್ಯೂಸಿಕ್, ಥಿಯೇಟರ್, ನೃತ್ಯ, ಸಂಗೀತ ಮತ್ತು ಥಿಯೇಟರ್ ಯಾರು ಒಂದು ಉತ್ಕೃಷ್ಟತೆಯನ್ನ ಉತ್ತುನ್ನತ ಸ್ಥಾನಕ್ಕೆ ಪಡೆದಿರ್ತಾರೆ ಅವರಿಗೆ ಅಂಡರ್ 14 ಅವ್ರಿಗೆ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಅವಾರ್ಡ್ ವಾಸ್ ಇಂಟ್ರೊಡ್ಯೂಸ್. ಈ ಅವಾರ್ಡ್ ಅನ್ನ 2006ರಲ್ಲಿ ದ ಸೇನೆ ಚೇರ್ಮನ್ ಗಿವ್ಸ್ ದಿ ವಿನ್ನರ್ ಪ್ರೈಸ್ ಆಫ್ 25,000 ಬಿಸೈಡ್ ದಿ ತಾಮ್ರಪತ್ರ ಮತ್ತು ಅಂಗವಸ್ತ್ರಂ. So more than 100 rare arts forms that were on the verge of extinction are now being revived through the retaining programs under the Kala Diksha by Academy. So ಈ ತರ Kala Diksha Academy is seen sometimes which is under the Ministry of Culture, Ministry of Sports, Ministry of Youth, Ministry of Women. So ನೀವು ಅದರಲ್ಲಿ ಈ ಪ್ರಶ್ನೆ ಕೇಳಬಹುದು. ಸೊ ಅದು ಸಂಗೀತ ನಾಟಕ ಅಕಾಡೆಮಿ ಅಂಡರ್ ದಿ Ministry of Culture, Ministry of Education. ಸೊ ಹೆಣ್ಣು ಸಬಲೀಕರಣ ಮಿಷನ್ ಹೊಸ ಆವೃತ್ತಿಯನ್ನು ಯಾರು ಪ್ರಾರಂಭಿಸಿದ್ರು? ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೂ ಲಾಂಚ್ ದಿ ನ್ಯೂ ಎಡಿಷನ್ ಆಫ್ ಗರ್ಲ್ ಎಂಪವರ್ಮೆಂಟ್ ಮಿಷನ್? NTPC, ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್, ಕಾರ್ಪೊರೇಟ್ CSIR ಎಂಬುದು. ಸೊ ಸರಿಯಾದ ಉತ್ತರಗಳೇ NTPC ಲಾಂಚಸ್ ದಿ ನ್ಯೂ ಎಡಿಷನ್ ಆಫ್ ದಿ ಗರ್ಲ್ ಎಂಪವರ್ಮೆಂಟ್ ಮಿಷನ್. ಸೊ ಹೂ ಲಾಂಚ್ ಗರ್ಲ್ ಎಂಪವರ್ಮೆಂಟ್ ಮಿಷನ್ by NTPC. So you have nodi, the mission focuses on the empowerment of girls through the various intervention and aims to identify and nurture their leadership qualities so that they can future ready. The workshop focuses on health, hygiene, safety, fitness, sports and yoga, and this is the first edition. So NTPC launches new edition of the girl empowerment mission. So Monte Carlo Masters ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಚೆಸ್, ಟೆನಿಸ್, ವೇಟ್ ಲಿಫ್ಟಿಂಗ್, ಫುಟ್ಬಾಲ್. ಸರಿಯಾದ ಉತ್ತರಗಳೇ ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಸೊ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂದ್ರೆ ದ ಹಿಸ್ಟಾರಿಕ್ ಮೂಮೆಂಟ್ ಇಂಡಿಯನ್ ಟೆನಿಸ್ ಸುಮಿತ್ ನಾಗಲ್ ಅವರು ಬಿಕಮ್ ದ ಫಸ್ಟ್ ಇಂಡಿಯನ್ ಪ್ಲೇಯರ್, ಪ್ರಥಮ ಭಾರತೀಯ ಆಟಗಾರನು ಟು ವಿನ್ ಅನ್ ATP Masters 1000 match on a clay courts, making a significant milestone in his career. Nagal's remarkable feat at the Rolex Monte Carlo Masters cement his status as India's top tennis player. ಸೊ ಈಗ ಮಾಂಟೆ ಕಾರ್ಲೋ ಬಗ್ಗೆ ಮಾತನಾಡಿದ್ರೆ 1896ರಲ್ಲಿ ಸ್ಥಾಪನೆ ಆಯಿತು, 127ವರೆಗೆ. ಸೊ ಇದು ಈಗ ಪ್ರೆಸೆಂಟ್ಲಿ ನಡೆಯುತ್ತಿರುವ 118ನೇ ಆವೃತ್ತಿ. ಸೊ 2023ರಲ್ಲಿ. ಸೊ ಲೊಕೇಶನ್ ಹೆಡ್ ಕ್ವಾರ್ಟರ್ ರಾಕಿಬರ್ನ್ ಅಂಡ್ ಕ್ಯಾಪ್ ಮ್ಯಾರಿಚಿನ್ ಅಂಡ್ ಫ್ರಾನ್ಸ್. ಸೊ ವೆನ್ಯೂ ಬಂದ್ಬಿಟ್ಟು ಮಾಂಟಿ ಕಾರ್ಲೋ ಕೌಂಟಿ ಕ್ಲಬ್. ಸೊ ಕ್ಯಾಟಗರಿ ಮಾಸ್ಟರ್ಸ್ 1000. ಸೊ ಇದ್ರ ಬಗ್ಗೆ ನೋಡಿ ಇವರ ಬಗ್ಗೆ ಮಾತನಾಡಬೇಕಿದ್ರೆ ನಾಗಲ್ ಬಗ್ಗೆ, ಸುಮಿತ್ ನಾಗಲ್ ಬಗ್ಗೆ ಮಾತಾಡಬೇಕು. ಇಂಡಿಯಾಸ್ ಟೆನಿಸ್ ಪ್ಲೇಯರ್ ಸುಮಿತ್ ನಾಗಲ್ ಸ್ಟನ್ಸ್ 35th ರ್ಯಾಂಕ್. ಎಷ್ಟನೇ ರ್ಯಾಂಕ್ ಗಳೇ ನೆನಪಿಲ್ಲ, 35th ರ್ಯಾಂಕ್. 35th ರ್ಯಾಂಕ್ ಮ್ಯಾಥ್ಯೂ ಅರ್ನಾಲ್ಡಿ ಅಂಡ್ ಯಾರನ್ನ ಹೇಳಿದ್ರೆ ಮ್ಯಾಥ್ಯೂ ಅರ್ನಾಲ್ಡಿ ಅಂಡ್ ಬಿಕಮ್ಸ್ ದಿ ಫಸ್ಟ್ ಎವರ್ ಇಂಡಿಯನ್ ಟು ವಿನ್ ಅ ಮೇನ್ ಡ್ರಾ ಮ್ಯಾಚ್ ಅಟ್ ಮಾಂಟಿ ಕಾರ್ಲೋ ಮಾಸ್ಟರ್ಸ್ ಆನ್ Monday. He defeated the Arnaldi in the thrilling three sets of 5-7, 6-2, 6-4 at the ATP Masters event. So the unseeded 95th ranked Nagal is the third Indian to feature the main draw of the Monte Carlo after Vijay Amritraj in 1977 and Ramesh Krishnan in 1982. So he's the third Indian to feature the main draw of the Monte Carlo after Vijay Amritraj in 97 and Ramesh Krishnan in 1982. He also became the first ever male Indian single players to win the Master 1000 match on clay. ಸೊ ಮುಂದೆ ಇತ್ತೀಚೆಗೆ ಜಿಗ್ ಸುದ್ದಿಯಲ್ಲಿ ಇತ್ತು. ಹಾಗಾದ್ರೆ ಇದು ಯಾವ ಕ್ರೀಡೆ ಯಾವುದಕ್ಕೆ ಸಂಬಂಧಿಸಿದೆ? ಒಂದು ಕರೆನ್ಸಿನ ಅಥವಾ ಇದು ಕ್ರೀಡೆಗೆ ಸಂಬಂಧಿಸಿದೆ? ಇದೊಂದು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಿಸಿದೆ ಅಥವಾ ಇದೊಂದು ಪ್ರೋಗ್ರಾಮಿಂಗ್ ಭಾಷೆ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಸಂಬಂಧಿಸಿದೆ? ಅಂದ್ರೆ ಸರಿಯಾದ ಉತ್ತರಗಳೇ ಇದೊಂದು ಕರೆನ್ಸಿಗೆ ಜಿಗ್ ಇದೊಂದು ಜಿಂಬಾಬ್ವೆ ಗೋಲ್ಡನ್ ಕರೆನ್ಸಿ. ಜಿಂಬಾಬ್ವೆ. ಸೊ ಗೆಳೆಯರಿ ನೋಡಿ
In an effort to stabilize its economy after years of turmoil, Zimbabwe has launched a new gold-backed currency called ZiG. So its abbreviation is Zimbabwe Gold. This move comes as the country grapples with the hyperinflation and volatile financial recession. ನೋಡೋಣ ಗೆಳೆಯರೆ. ಸೊ ಜಿಂಬಾಬ್ವೆ ನೋಡಿ, ಜಿಂಬಾಬ್ವೆ ಇದೆ. ಜಿಂಬಾಬ್ವೆ ಬಾರ್ಡರ್ ಕಂಟ್ರಿಗಳು ಜಾಂಬಿಯಾ, then Botswana, then South Africa, Mozambique. These are the border countries. So Republic of with a presidential system ಅಲ್ಲಿ ಯಾವ್ದರ parliamentary system, ನಮ್ಮಲ್ಲಿ ಯಾವ್ದಪ್ಪ ಇದನ್ನಿದು ಅದರಲ್ಲಿ ರಿಪಬ್ಲಿಕ್ ವಿತ್ ಅ ಪ್ರೆಸಿಡೆನ್ಸಿಯಲ್ ಸಿಸ್ಟಮ್. ಅಲ್ಲಿ ಮೇಜರ್ ರಿವರ್ ಗಳು ನೋಡ್ಬೇಕಾದ್ರೆ ಪ್ರಮುಖ ನದಿಗಳು ಜಾಂಬೇಜಿ ರಿವರ್, ಲಿಂಪೋಪೋ ರಿವರ್ ಅಂಡ್ ಸೈವರ್ ರಿವರ್. ಸೊ ಅಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಒಂದಾದ ವಿಕ್ಟೋರಿಯಾ ಫಾಲ್ಸ್, ಒನ್ ಆಫ್ ದಿ ವರ್ಲ್ಡ್ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ಕೂಡ ಯಾವ ನದಿಯ ಮೇಲಿದೆ? ಜಾಂಬೇಜಿ ರಿವರ್, ಲಿಂಪೋಪೋ ರಿವರ್. ಅಂಡ್ ಯಾವ ಅಲ್ಲಿ ಅತ್ಯಂತ ದೊಡ್ಡ ಮೌಂಟೇನ್ ಚಿಮನಿಮನಿ ಮೌಂಟೇನ್ಸ್, ಮಟಾಬೋ ಹಿಲ್ಸ್. ಇಕೋಲಾಜಿಕಲ್ ವರ್ಲ್ಡ್ ಆಸ್ಪೆಕ್ಟ್ ಗಳನ್ನ ನೋಡ್ಬೇಕಂದ್ರೆ ಗೆಳೆಯರೆ, wildlife and national, so elephants, lions, rhinoceros, buffalo and various antelope species, national parks like Honge Mana Fools. So ಗೆಳೆಯರೆ ನೆನ್ಪಿಡ್ರಿ, ಈ ತರ ಪ್ರಶ್ನೆಗಳು ಬಂದಿದೆ. Presently Honge Mana Fools, then Matabo Hills protected these animals and the offer safari opportunity. Vegetation, savanna forest. So Karibi dams form Lake Kariba. So Lake Kariba is seen in a news. ಈ ತರ ಪ್ರಶ್ನೆಗಳ ಎಕ್ಸಾಮ್ ಅಲ್ಲಿ ಕೇಳಬಹುದು. Kariba dam forms Lake Kariba. Chinoy caves, these limestone caves. ಯಾವ ತರ ಕೇವ್ ಗಳಿದ್ರೆ, these are the limestone caves ಗುಹೆಗಳು. Underground pool now, the sleeping pool. ಸೊ ಈ ತರ ಪ್ರಶ್ನೆಗಳು, the sleeping pool is in which country? ಕೇಳಬೇಕು. ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್, ಜಿಂಬಾಬ್ವೆ ಅಂತ 4 ಆಪ್ಷನ್ ಕೂಡ. ಅದರಲ್ಲಿ ಸರಿಯಾದ ಉತ್ತರ ಸ್ಲೀಪಿಂಗ್ ಪೂಲ್ ಇಸ್ ಇನ್ ಜಿಂಬಾಬ್ವೆ. ಸೊ renowned for its clear blue water and unique geological formation. ಬೇರೆ ಜಿಂಬಾಬ್ವೆ ಕ್ಯಾಪಿಟಲ್ ಯಾವ್ದಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಸರಿಯಾದ ಉತ್ತರಕ್ಕೆ ನಾನು ದಿಲ್ ಹಾರ್ಟ್ ಸಿಂಬಲ್ ಕೊಡ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ದಟ್ಸ್ ದ ಕರೆಕ್ಟ್ ಆನ್ಸರ್ ಅಂತ. ಸೊ ಇಲ್ಲಿ ನಿಮ್ಗೆ ಮ್ಯಾಪ್ ಅಲ್ಲಿ ಇದೆ, ಮ್ಯಾಪ್ ಅಲ್ಲಿ ಕೂಡ ಸಿಗ್ಬೋದು. ಸೊ ಹಿಯರ್ ಇಸ್ ವಿಕ್ಟೋರಿಯಾ ಫಾಲ್ಸ್ ಅಂಡ್ ದಿಸ್ ಇಸ್ ಜಾಂಬೇಜಿ ರಿವರ್, this is a Victoria Falls. ಸೊ ನಾನು ನಿಮ್ಗೆ ಯಾಸ್ಪೆ ಪ್ರಾಮಿಸ್ ಮಾಡಿದೆ ಗೆಳೆಯರೆ, ನಾವು ಎಂಡ್ ಆಫ್ ದ ಲಾಸ್ಟ್ ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ. ಸೊ ಇಲ್ಲಿ ಆಪ್ಟಿಟ್ಯೂಡ್ ಸಾಲ್ವ್ ಮಾಡಕ್ಕೆ ಬೇಕು. ಸೊ ಐ ಡೋಂಟ್ ಹ್ಯಾವ್ ಪೆನ್ ಟು ಸಾಲ್ವ್. ಸೊ ನಾವು ಓನ್ಲಿ ಓದಿ ಆನ್ಸರ್ ಗಳನ್ನ ಹೇಳ್ತೀನಿ. PSI ಎಕ್ಸಾಮ್ ಅಲ್ಲಿ KSRP 2019 ಕೇಳಿರ್ತಕ್ಕಂಥ ಪ್ರಶ್ನೆ, ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಅನ್ನ ಪ್ರಾರಂಭಿಸಿದ್ದಾರೆ? ಕ್ವಶನ್ ನಂಬರ್ 29. ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಪ್ರಾರಂಭಿಸಿದ್ದಾರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಎಜುಕೇಶನ್ ಸೋಷಿಯಲ್ ಅಂಡ್ ಯುನೆಸ್ಕೋ, UNDC ಅಂಡ್ ವರ್ಲ್ಡ್ ಡಬ್ಲ್ಯೂ ಟ್ರೇಡ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸರಿಯಾದ ಉತ್ತರಗಳಿವೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ರಾಷ್ಟ್ರೀಯ ಮತದಾರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆಯಲ್ಲಿ 25 ಜನವರಿ, 26 ಜನವರಿ, 15 ಆಗಸ್ಟ್, 26ನೇ ನವೆಂಬರ್. ಸರಿಯಾದ ಉತ್ತರಗಳಿವೆ 25ನೇ ಜನವರಿ. BC ರಾಯ್ ಪ್ರಶಸ್ತಿಯು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಸಂಗೀತ, ಪತ್ರಿಕೋದ್ಯಮ, ಔಷಧ, ಪರಿಸರ. ಸರಿಯಾದ ಉತ್ತರಗಳಿವೆ ಔಷಧ ಕ್ಷೇತ್ರದಲ್ಲಿ ಈ BC ರಾಯ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಚಿನಾಬ್ ಯಾವ ನದಿಯ ಉಪನದಿ ಆಗಿದೆ? ಇಂಡಸ್, ಗಂಗಾ, ಬ್ರಹ್ಮಪುತ್ರ, ಕಾವೇರಿ. ಇಂಡಸ್. ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಯಾವ ಹೆಸರಿನಲ್ಲಿ ನೀಡಲಾಗಿದೆ? ಬಾಲಗಂಗಾಧರ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭೀಮ್ರಾವ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯಿ ಪಟೇಲ್. ಸರಿಯಾದ ಉತ್ತರಗಳಿವೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವ ಅವರ ಹೆಸರಿಗೆ ನೆನಪಿಗೋಸ್ಕರ ಸಮಗ್ರತೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ತಮಿಳುನಾಡಿನ ಮಾಮಲಾಪುರಂ ರಥವನ್ನ ಯಾವ ರಾಜವಂಶವು ನಿರ್ಮಿಸಿದೆ? ಪಲ್ಲವ ರಾಜವಂಶವು ನೀಡಿದೆ. ಸೊ ತಮಿಳುನಾಡಿನ ಮಾಮಲಾಪುರ ರಥವನ್ನ ಪಲ್ಲವ ರಾಜವಂಶವು ನಿರ್ಮಿಸಿದೆ. ಇದು ಕಾವೇರಿಯ ನದಿಯ ಉಪನದಿಯಲ್ಲ. ಹೇಮಾವತಿ, ಅರ್ಕಾವತಿ, ಭೀಮಾ, ದೆನ್ ಸಿಂಸಾ. ಸೊ ಸರಿಯಾದ ಉತ್ತರಗಳೇ ಭೀಮಾ. ಸೊ ಹಾಗಾದ್ರೆ ಭೀಮಾ ಯಾವ ನದಿಯ ಟ್ರಿಬ್ಯೂಟರಿ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪೊಲೀಸ್ ಸ್ಮರಣಾರ್ಥ ದಿನವನ್ನ ಅಂದ್ರೆ ಪೊಲೀಸ್ ಕಮೆಮೊರೇಷನ್ ಡೇ ವನ್ನ ಯಾವಾಗ ಆಚರಿಸಲಾಗುತ್ತದೆ? 21 ಜೂನ್, 21 ಅಕ್ಟೋಬರ್, 21 ನವೆಂಬರ್, 11 ಡಿಸೆಂಬರ್. ಸರಿಯಾದ ಉತ್ತರಗಳು 21 ಅಕ್ಟೋಬರ್ ಅಂದು ಪೊಲೀಸ್ ಸ್ಮರಣಾರ್ಥ ದಿನವನ್ನ ಆಚರಿಸಲಾಗುತ್ತದೆ. ಆಗಿನ ಆಪ್ಟಿಟ್ಯೂಡ್ ನಾಟ್ ಗೋಯಿಂಗ್ ಟು ಸಾಲ್ವ್ ಇಟ್.
ವೋಲ್ಟಾಯಿಕ್ ಸೆಲ್ ನಲ್ಲಿ ಕೆಳಗಿನ ಯಾವ ಲೋಹವನ್ನ ಬಳಸಲಾಗುತ್ತದೆ? ಸತು ಮತ್ತು ಸೀಸ, ಸತು ಮತ್ತು ತಾಮ್ರ, ಇಂಗಾಲ್ ಮತ್ತು ಸತು, ಇಂಗಾಲ್ ಮತ್ತು ನಿಕಲ್. ಸರಿಯಾದ ಉತ್ತರಗಳೇ ಸತು ಮತ್ತು ತಾಮ್ರ. ಕೆಳಗಿನಲ್ಲಿ ಯಾವುದು ಘನ ತ್ಯಾಜ್ಯದ ಉದಾಹರಣೆವಲ್ಲ? ಕೈಗಾರಿಕಾ ತ್ಯಾಜ್ಯ, ಪುರಸಭೆ ಕಸ, ಆಹಾರ ವ್ಯಾಜ್ಯ, ಮೇಲಿನ ಎಲ್ಲವೂ ಕೂಡ ಘನ ತ್ಯಾಜ್ಯದ ಉದಾಹರಣೆವಲ್ಲ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂದು ಏನೆಂದು ಕರೀತಾರೆ? ಸ್ವದೇಶಿ ಮೂವ್ಮೆಂಟ್, ಆಗಸ್ಟ್ ಕ್ರಾಂತಿ, ದಟ್ಸ್ ಆಗಸ್ಟ್ ರೆವಲ್ಯೂಷನ್, ಹೋಮ್ ರೂಲ್ ಮೂವ್ಮೆಂಟ್, ಹೋಮ್ ರೂಲ್, ಖಿಲಾಫತ್ ಮೂವ್ಮೆಂಟ್. ಸರಿಯಾದ ಉತ್ತರಗಳಿವೆ ಆಗಸ್ಟ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ, ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಶಿವಮೊಗ್ಗ, ಹಾಸನ್, ಬೆಂಗಳೂರು, ಮುಂಬೈ. ಸರಿಯಾದ ಉತ್ತರಗಳೇ ಹಾಸನ್ ನಲ್ಲಿದೆ. ಸೊ ಮದುವೆಗೆ ಮೊದಲು ಮನೆಯಲ್ಲಿ ಶೌಚಾಲಯವಿದೆ. ಮದುವೆಗೆ ಮೊದಲು ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಯಾವ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ಅಥವಾ ನಿಕಾಹ ಯೋಜನೆ ಅಡಿಯಲ್ಲಿ ₹51,000 ಪಡೆಯಲು ಅರ್ಹರಾಗಿರುತ್ತಾರೆ? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸೊ ಈ ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಟಿನ್, ಮರ್ಕ್ಯೂರಿ, ಸೀಸ್, ಸತು. ಸಂವಿಧಾನದ ಯಾವ ಭಾಗವು ಪಂಚಾಯತ್ನೊಂದಿಗೆ ಮಾಡಿದೆ? ಸರಿ, ಭಾಗ 9. ಸೊ ರಾಜಾರಾಮ್ ಮೋಹನ್ ರಾಯ್ ಯಾವುದರ ಸ್ಥಾಪಕರಾಗಿದ್ದು? ಬ್ರಹ್ಮ ಸಮಾಜ, ರಾಮಕೃಷ್ಣ ಮಿಷನ್, ಪ್ರಾರ್ಥನಾ ಸಮಾಜ್, ಆರ್ಯ ಸಮಾಜ್. ಸೊ ಬ್ರಹ್ಮ ಸಮಾಜದ ರಾಮಕೃಷ್ಣ ಮಿಷನ್ ರಿಲೇಟೆಡ್ ಟು ಸ್ವಾಮಿ ವಿವೇಕಾನಂದ, ಆರ್ಯ ಸಮಾಜ್ ರಿಲೇಟೆಡ್ ಸ್ವಾಮಿ ದಯಾನಂದ ಸರಸ್ವತಿ, ಪ್ರಾರ್ಥನಾ ಸಮಾಜ್ ಕಮೆಂಟೇಟ್. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆರ್ ಗುಂಡೂರಾವ್, ಡಿ ದೇವರಾಜ್ ಅರಸ್, ಎಸ್ ಆರ್ ಬೊಮ್ಮಾಯಿ, ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ದೇವರಾಜ್ ಅರಸ್ ಅವರು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂದು ತಮ್ಮ ಮುಡಿಗೇರಿಸಿಕೊ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ? ಮೈಸೂರು, ಬೆಂಗಳೂರು, ಧಾರವಾಡ, ಉಡುಪಿ. ಮೈಸೂರು, ಬೆಂಗಳೂರು, ಧಾರವಾಡ, ಉಡುಪಿ. ಸರಿಯಾದ ಉತ್ತರ ನಮ್ಮ ಸಾಂಸ್ಕೃತಿಕ ನಗರವಾದ ಮೈಸೂರಿನಲ್ಲಿ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಇದೆ. ಸೊ ಯಾವ ಸಮುದ್ರ ಅತಿ ಹೆಚ್ಚು ಲವಣಾಂಶ ಅಂದ್ರೆ ಸ್ಯಾಲಿನಿಟಿಯನ್ನ ಹೆಸರುವಾಸಿಯಾಗಿದೆ? ರೆಡ್, ಡೆಡ್, ಕಾಸ್ಪಿಯನ್, ಸರ್ಗ್ಯಾಸ್ಕೋ. ಸರಿಯಾದ ಉತ್ತರಗಳೇ ಡೆಡ್ ಸಮುದ್ರ. ಇಷ್ಟು ಹೇಳ್ತಾ ಗೆಳೆಯರೆ ನಮ್ಮ ಇವತ್ತಿನ ಕರೆಂಟ್ ಅಫೇರ್ಸ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಿವಿಷನ್ ಅನ್ನ ಮುಗಿಸ್ತಾ ಇದ್ದೀವಿ. ನಿಮ್ಗೆ ಏನಾದ್ರೂ ಸಜೆಷನ್ ಇದ್ದಲ್ಲಿ ಪ್ಲೀಸ್ ದಯವಿಟ್ಟು ಸಜೆಷನ್ ತಿಳಿಸಿ. ಹಂಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ದಯವಿಟ್ಟು ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಶೇರ್, ಕಾಮೆಂಟ್ ಪ್ಲೀಸ್. ಸೊ ಇಷ್ಟು ಹೇಳ್ತಾ ಗೆಳೆಯರೆ ಇವತ್ತಿನ ಮುಗಿಸ್ತಾ ಇದೀವಿ. So thanks for watching our videos and don't forget to subscribe, hit the bell button. ಸೊ ಇಷ್ಟು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ವಿತ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು, ನಮಸ್ತೆ.